ಸರ್ ದಯವಿಟ್ಟು ಹುಡುಗಿನ ಕೊಡುವಾಗ US ಅಲ್ಲಿ ಇದ್ದಾರೆ, ಡಾಕ್ಟರ್ ಇಂಜಿನಿಯರ್ ನೋಡಬೇಡಿ ಸರ್. IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ ತಕ್ಷಣ ನಿಮ್ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಕನ್ಕ್ಲೂಷನ್ ಬರಬೇಡಿ ಸರ್. ಅವ್ನು ಯಾವಾಗ ಕಿತ್ತಾಗ್ತಾನೋ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವಾಗ ಕೆಲಸ ಹೋಗುತ್ತೋ, ಯಾವಾಗ ಕಂಪನಿಯಿಂದ ಆಚೆ ಬರ್ತಾರೋ ಗೊತ್ತಿಲ್ಲ. ಮಂಡ್ಯದಲ್ಲಿ ರೈತರ ಮಕ್ಳು ಇದ್ದಾರೆ ಸರ್, ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕದವ್ರಿಗೂ ದಯವಿಟ್ಟು ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕ ಸರ್, ರೈತರ ಮಗ ಸರ್, ಅಲ್ಲೆಲ್ಲೋ US ಅಲ್ಲಿ ಹೋಗಿ ಕ್ಯಾಲಿಫೋರ್ನಿಯಾದಲ್ಲಿ ಸೆಟ್ಲ್ ಆಗಿ ತಂದೆ ತಾಯಿ ಸತ್ತೋದ್ರೆ ವೀಸಾ ಸಿಗ್ಲಿಲ್ಲ ಅಂತ ನೆಪ ಹೇಳಿ ವಿಡಿಯೋ ಕಾಲಲ್ಲಿ ಅಪ್ಪ ಅಮ್ಮ ನೋಡಿ ಮಣ್ಣು ಮಾಡೋ ಮಕ್ಕಳಿಗಿಂತ ಕಷ್ಟ ಸುಖನ ಬೆಳಗ್ಗೆ ಒಂದಷ್ಟು ಇಟ್ಟು ಹಾಕಿ ಬೆಳೆಸೋ ತಂದೆ ತಾಯಿ ನೋಡ್ಕೊಳ್ಳೋ ಮಕ್ಕಳೇ ಶ್ರೇಷ್ಠ ಸರ್. ರೈತರ ಮಕ್ಕಳನ್ನ ನಂಬಿ ಸರ್. ಸರ್, ಮನೆ ದೊಡ್ಡದಾಗಿದ್ದ ತಕ್ಷಣ ನಿಮ್ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಅಸಂಪ್ಷನ್ಗೆ ಬರಬೇಡಿ ಸರ್. ಬಡವ್ರ ಮಕ್ಕಳು ಎಲ್ಲ ಇರ್ತಾರೆ. ಬಟ್ ಇನ್ನೊಂದು ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಜೀವನದಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈ ಸಮಾಜ ನಮ್ಮನ್ನ ತುಂಬಾ ಮಿಸ್ಗೈಡ್ ಮಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಪ್ರತಿಯೊಬ್ರು ಏನ್ ಹೇಳ್ತಾರೆ, ದುಡ್ಡು ಮುಖ್ಯ ಅಲ್ಲ ಅಂತಾರೆ. ನಾವೆಲ್ಲರೂ ಒದ್ದಾಡ್ತಿರೋದು ಅದಕ್ಕೆ ಅಲ್ವಾ ಸರ್? ಅದಕ್ಕೆ ಅಲ್ವಾ? ಈ ಸತ್ಯನ ಹೇಳ್ಕೊಡಲ್ಲ. ಯಾಕಂದ್ರೆ ಎಲ್ರು ದುಡ್ಡು ಮಾಡ್ಬಿಟ್ರೆ, ಎಲ್ರು ಬೆಳೆದ್ ಬಿಟ್ರೆ, ಎಲ್ರು ಹೆಸರು ಮಾಡ್ಬಿಟ್ರೆ ಈ ಸಮಾಜ ಕೆಲವು ಅಸಂಪ್ಷನ್ಸ್ ಅಲ್ಲಿ ಇಟ್ಟಿದೆ ನಮ್ಮನ್ನ. ದಯವಿಟ್ಟು ಅದರಿಂದ ಆಚೆ ಬನ್ನಿ. ಹೆಸರು ಮಾಡಬೇಕು, ಬೆಳಿಬೇಕು. ಇನ್ನು ಕೆಲವರು ಹೇಳ್ತಾರೆ ನಾವು ಚೆನ್ನಾಗಿ ಕಷ್ಟಪಟ್ಟು ಬೆಳೆದು ಎಲೆ ಮರೆಕಾಯಿ ತರ ಇರ್ಬೇಕು ಅಂತ. ನಾನು ಹೇಳ್ತೀನಿ, ನೀನ್ ಗೆದ್ದ ಮೇಲೆ ಎಲೆ ಮರೆಕಾಯಿ ತರ ಇರಂಗಿದ್ರೆ ಯಾಕೆ ಕಷ್ಟಪಟ್ಟೆ ಅನ್ನೋದು ನನ್ನ ಕ್ವಶನ್. ಇರೋಗು ಇವಾಗ್ಲೇ ಆರಾಮಾಗಿ ಎಲೆ ಮರೆಕಾಯಿ ತರ. ನೀನ್ ಗೆಲ್ಲಬೇಕು, ಹೇಳಬೇಕು, ನಾನಿದ್ದೀನಿ ಅಂತ ನಿನ್ ಬಗ್ಗೆ ಹೇಳಕ್ ನಿನಗೆ ಮುಜುಗರ ಆದ್ರೆ ಬೇರೆಯವ್ರಿಗೆ ಏನ್ ಕೆಲಸ ನಿಮ್ ಬಗ್ಗೆ ಹೇಳಕ್ಕೆ? ದಯವಿಟ್ಟು ನಿಮ್ ಬಗ್ಗೆ ಹೇಳಿ ಸರ್. ಜೀವನದಲ್ಲಾಗ್ಲಿ ವಾಟ್ಸಪ್ ಅಲ್ಲಿ ಆಗ್ಲಿ ಜನ ಸ್ಟೇಟಸ್ ನೋಡೋದು, ಇನ್ನೇನು ನೋಡಲ್ಲ. ಜೀವನದಲ್ಲಾಗ್ಲಿ ವಾಟ್ಸಪ್ ಅಲ್ಲಿ ಆಗ್ಲಿ ಸ್ಟೇಟಸ್ ನೋಡೋದು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮೆಲ್ಲ ಯಂಗ್ಸ್ಟರ್ಸ್ ಒಂದ್ 2 ವರ್ಷ 3 ವರ್ಷ 4 ವರ್ಷ ಏನ್ ಮನೆಗಳಲ್ಲಿ ಜೆಂಟಲ್ ಮ್ಯಾನ್ಗಳ ತರನೇ ಕಾಣಿಸ್ತಿರ್ತೀರಾ. ಮನ್ಸಲ್ಲಿ ಯಾವ್ದೋ ಹುಡುಗಿನ ಹಾಕೊಂಡು ಅವ್ಳು ಇಲ್ಲ ಅಂದ್ರೆ ಸತ್ತೋಗ್ಬೇಕು ಅನ್ನೋ ರೇಂಜಿಗೆ ಬಂದಿರ್ತೀರಾ. ಇನ್ನು ಹುಡುಗಿರು ಅಷ್ಟೇ, ಹುಡುಗರು ಅಷ್ಟೇ, ಅತಿ ತರ ಮಾಡಿರ್ತಾರೆ. ಏನ್ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸಿದ ತಕ್ಷಣ ಹುಡುಗಿಯವ್ರ ಅಪ್ಪ ಅಮ್ಮನ ಇವನ್ ಅತ್ತೆ ಮಾವ ಅನ್ನೋದೇನು, ಹುಡುಗಿ ಹುಡುಗನವ್ರ ಅಪ್ಪ ಅಮ್ಮನ ಅತ್ತೆ ಮಾವ ಅನ್ನೋದೇನು ಅವ್ರಿಬ್ರಿಗೂ ಗೊತ್ತಿಲ್ಲದೆ ಇರೋದ್ರೆ ರಿಯಲ್ ಅತ್ತೆ ಮಾವ ಇನ್ನೆಲ್ಲೋ ಇರ್ತಾರೆ. ಒಂದ್ 6-7 ವರ್ಷ ಆದ್ಮೇಲೆ ಅಪ್ಪ ಅಮ್ಮ ಹುಡುಕ್ತಾರೆ ಅಂತ. ಇಂಡಿಯಾದಲ್ಲಿ ಲವ್ ಮ್ಯಾರೇಜ್ ಅಷ್ಟು ಈಸಿ ಅಲ್ಲ. ಹುಡುಗ ಹುಡುಗಿನ ಇಷ್ಟಪಡ್ಬೇಕು, ಹುಡುಗಿ ಹುಡುಗನ ಇಷ್ಟಪಡ್ಬೇಕು. ಅದಾದ್ಮೇಲೆ ಹುಡುಗ ಅವ್ರ ಅಪ್ಪ ಅಮ್ಮ ಹುಡುಗಿನ ಇಷ್ಟಪಡ್ಬೇಕು, ಹುಡುಗಿಯವ್ರ ಅಪ್ಪ ಅಮ್ಮ ಹುಡುಗನ ಇಷ್ಟಪಡ್ಬೇಕು, ಹುಡುಗನವ್ರ ನೆಂಟರು ಹುಡುಗಿರ ಫ್ಯಾಮಿಲಿನ ಇಷ್ಟಪಡ್ಬೇಕು, ಹುಡುಗಿಯವ್ರ ನೆಂಟರು ಹುಡುಗನ ಫ್ಯಾಮಿಲಿನ ಇಷ್ಟಪಡ್ಬೇಕು. ಇಷ್ಟೆಲ್ಲ ಇಷ್ಟಪಡೋರ್ಗು ಇವರಿಬ್ರು ಇಷ್ಟಪಡ್ತಿರ್ತಾರ ಇಲ್ವಾ ಅನ್ನೋದೇ ಡೌಟ್. ಅದೇ ಪ್ರಾಬ್ಲಮ್. ದಾಂಪತ್ಯದಲ್ಲಿ ಬಹಳಷ್ಟು ಜನ, ನಾನು ಮದುವೆ ಆಗೋದಕ್ಕಿಂತ ಮುಂಚೆ ದಾಂಪತ್ಯದ ಬಗ್ಗೆ ಮಾತಾಡ್ತಿದ್ರೆ ಅವ್ರು ಹೇಳ್ತಿದ್ರು, ಮಗನೇ ಮದುವೆ ಆಗಿ ಫಿಲಾಸಫಿ ಮಾತಾಡೋಕೆ ಗೊತ್ತಾಗುತ್ತೆ ಅಂತ. ಮದುವೆ ಆಗಿರೋ ಸತ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್. ಬೆಳಗ್ಗೆ 5 ಗಂಟೆಗೆ ಹೆಂಡತಿ ಎದ್ದು ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತಕ ಕ್ಯಾಸೆಟ್ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಗಂಡನ್ಗೆ ಬೆಡ್ ಕಾಫಿ ಕೊಟ್ಟು ಸ್ನಾನಕ್ಕೆ ಟವಲ್ ಕೊಟ್ಟು ತಿಂಡಿ ಹಾಕೊಟ್ಟು ಬಾಕ್ಸ್ ಹಾಕೊಟ್ಟು ರೀ ಬೇಗ ಮನೆಗೆ ಬನ್ರಿ ಅಂತ ಕರೀತಾಳೆ. ಇನ್ನ ಈ ಹುಡುಗನು ಅಷ್ಟೇ, ಅತಿ ಚಿನ್ನ ರನ್ನ ಬಂಗಾರು ಟೈಟ್ಲ್ಗಳ ಅವಶ್ಯಕತೆ ಇಲ್ಲದೆ ಇದ್ರು ಟೈಟ್ಲ್ಗಳು ಹಾಕಿ ಬಳಸ್ತಾ ಇರ್ತಾರೆ. ಒಂದು 6 ತಿಂಗಳಾದ್ಮೇಲೆ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತಕ ಕ್ಯಾಸೆಟ್ ಕಳೆದೋಗುತ್ತೆ. ಮನೆ ಮುಂದೆ ರಂಗೋಲಿ ಪೇಂಟಿಂಗ್ ಅಲ್ಲಿ ಬಿದ್ದೋಗುತ್ತೆ. ಬೆಡ್ ಕಾಫಿ ಕೊಡ್ತೀನಿ ಇರ್ರಿ, ಸ್ನಾನಕ್ಕೆ ಟವಲ್ ಎತ್ಕೊಂಡು ಹೋಗಕ್ಕಾಗಲ್ವಾ? ಹೋಗ್ ಬರಲ್ಲ, ಅದನ್ನ ಡೈಲಿ ಹೇಳ್ಬೇಕಾ? ಮದುವೆ ಆಗಿರೋ ಹೊಸತ್ರಲ್ಲಿ ಸಂಜೆ 5 ಗಂಟೆ ಆದ್ರೆ ಸಾಕು ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದ ಗಂಡ ಬರ್ತಾ ರಾತ್ರಿ 10 ಗಂಟೆ ಆದ್ರೂ ಬರಲ್ಲ. ಆಗ ಹೆಂಡತಿ ಹೋಗಿ ಅತ್ತೆ ಹತ್ರ, ಅತ್ತೆ ನಿಮ್ ಮಗ ಬಂದಿಲ್ಲ ಫೋನ್ ಮಾಡಿ ಅಂದ್ರೆ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ ಅಂತ ಬರುತ್ತೆ. ಅಣ್ಣ ರಾತ್ರಿ 10:30ಗೋ 11 ಗಂಟೆಗೋ ಮನೆಗೆ ಹೋದ್ರೆ ಬಾಗಿಲು ತೆಗಿಯುವಾಗ ಅಮ್ಮ ಹತ್ರ ಬಂದು ಬಾಗಿಲು ತೆಗಿತಾರೆ. ಅದನ್ನೆಲ್ಲ ಪ್ರೀತಿ ಅನ್ಕೋಬಿಡಿ, ಡೌಟ್ ಅಣ್ಣ ಅದು. ನೀವು 10:30 11 ಗಂಟೆಗೆ 12 ಗಂಟೆಗೆ ಮನೆಗೆ ಹೋದ್ರೆ ಅಮ್ಮ ಹತ್ರಕ್ಕೆ ಬಂದು ಡೋರ್ ತೆಗಿತಾಳೆ. ಬಹಳಷ್ಟು ಜನಕ್ಕೆ ನೀವೇನ್ ಅನ್ಕೊಂಡು ನಮ್ಮಮ್ಮಗೆ ಏನ್ ಪ್ರೀತಿನೋ ಅಂತ. ಬಹಳಷ್ಟು ಜನ ತಾಯಂದ್ರು ಮಕ್ಕಳ ಮೇಲೆ ದೊಡ್ಡ ಕನಸು ಕಟ್ಕೊಂಡಿರ್ತೀರ. ಮೇಡಮ್, ನಿಮಗ್ ಮದುವೆ ಆದಾಗ ನಿಮ್ ಗಂಡ ನಿಮ್ ಮಾತು ಕೇಳ್ಬೇಕು ಅಂತ ಬಯಸಿದ್ ನೀವು ತಪ್ಪು, ಕರೆಕ್ಟ್ ತಾನೆ? ಇಟ್ಬಿಡಿ ಮೇಡಮ್, 25 ವರ್ಷ ಅವ್ನ್ ಪಾಡ್ಗ ಅವ್ನು ಓಡಾಡ್ಕೊಂಡಿರ್ತಾನೆ ಊರಲ್ಲಿ. ಅತಿ ಮಾಡಿದ್ರಿ ಯಾವಾಗ ನನಗ್ ಸೊಸೆ ಕೊಡ್ತೀಯಾ, ಮನೆಗ್ ಮಹಾಲಕ್ಷ್ಮಿನ್ ತರ್ತೀಯ, ಸರಸ್ವತಿನ್ ತರ್ತೀಯ, ಆರಾಮಾಗಿ ಓಡಾಡ್ಕೊಂಡಿದ್ದ. ನೀವೇ ಅವನಿಗೆ ಮದುವೆ ಮಾಡಿದ್ರಿ. ಈಗ ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ ಅಂತ. ಮೇಡಮ್, ಪಕ್ಕದ ಮನೆಯವ್ರ ಮಾತು ಕೇಳಿದ್ರೆ ಸುಮ್ಮನೆ ಇರ್ತೀರಾ? ಅತ್ತೆ ಸೊಸೆ ಒಂದಾಗ್ತಾರೆ ಮತ್ತೆ. ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ನಿಮ್ಮ ಮಕ್ಕಳನ್ನ
ಜವಾಬ್ದಾರಿಯಿಂದ ಬೆಳೆಸಿ. ಮಕ್ಕಳಿಗೋಸ್ಕರ ಆಸ್ತಿ ಅಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಸೋತೋದ್ರೆ ಪರವಾಗಿಲ್ಲ, ಮನೆಗೆ ಬಂದಾಗ ನೋಡಿ, ಬಹಳಷ್ಟು ಜನ ತಾಯಂದ್ರಿಗೆ ಗೊತ್ತಿರೋ ವಿಚಾರ ನೀವು ಗಮನಿಸಿ ನೋಡಿ. ನೀನ್ ಗೆದ್ದು ಮನೆಗೆ ಬರ್ತೀಯೋ ಸೋತ್ ಮನೆಗೆ ಬರ್ತೀಯೋ, ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಆನ್ಸರ್, ಫಸ್ಟ್ ಊಟ ಮಾಡೋಗ್ ಮಗ ಅಂತಾರೆ. ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಆನ್ಸರ್, ಸಾಧ್ಯ ಆದ್ರೆ ತಾಯಿನ ಕಡಿಮೆ ಹರ್ಟ್ ಮಾಡೋಣ, ತಂದೆನ ಕಡಿಮೆ ಹರ್ಟ್ ಮಾಡೋಣ. ತಂದೆ ತಾಯಿ ನಾವು ಹರ್ಟ್ ಮಾಡ್ತೀವಿ ಸರ್, ಮಾಡದೇ ಇರಕ್ಕಾಗಲ್ಲ. ಸಾಧ್ಯ ಆದ್ರೆ ಕಡಿಮೆ ಹರ್ಟ್ ಮಾಡಿ. ನಾನು ಹೇಳೋದಿಷ್ಟೇ ತಾಯಿ, ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ. ಅವ್ರು ನೋಡಿದ ಸ್ಕೂಲ್ಗೆ ಹೋದ್ರಿ, ಅವ್ರು ಕಳ್ಸಿದ್ ಕಾಲೇಜ್ಗೆ ಹೋದ್ರಿ, ಅವ್ರು ಕೊಡ್ಸಿದ್ ಬಟ್ಟೆ ಹಾಕೊಂಡ್ರಿ, ಅವ್ರು ಹೇಳಿದ ಮಾತೆಲ್ಲ ಕೇಳಿದ್ರಿ. ಸಾಧ್ಯ ಆದ್ರೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ ಅವ್ರು ಕೊಟ್ಟು ಬಿಡಿ ಅಂತ. ಅದೊಂದೇ ನಿಮ್ ಮೇಲೆ ಅವ್ರು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್. ಚೌಲ್ಟ್ರಿನ ಅವರೇ ಬುಕ್ ಮಾಡಕ್ ಬಿಟ್ಬಿಡಿ. ನಿಮ್ ತಂದೆ ತಾಯಿಗೆ ನೋಡಿ, ಕೇಳಿ ನೋಡಿ, ಈಗ ಒಂದು 20-22ರಲ್ಲಿರೋ ಹೆಣ್ಮಕ್ಳು ಅಪ್ಪ ಅಮ್ಮನ್ ಕೇಳಿ ನೋಡಿ. ನಿನ್ ಮದ್ವೆನ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ನೆಂಟ್ರ ಮನೆಗಳಿಗೆಲ್ಲ ಹೋಗ್ಬೇಕು, ಇನ್ವಿಟೇಷನ್ ಕೊಡಿಬೇಕು, ಬರ್ಬೇಕು, ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬೇಕು. ಇನ್ನೇನು ಇಲ್ಲ ತಂದೆ ತಾಯಿಗೆ ಆಸೆ. ಎಲ್ರಿಗೂ ಧೈರ್ಯವಾಗಿರಿ ಸರ್, ನಥಿಂಗ್ ಇಸ್ ಹ್ಯಾಪನ್, ತಲೆಗೆಡಿಸ್ಕೋಬೇಡಿ. ಇನ್ನು ನಮ್ಮ ರೈತರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ ಅಣ್ಣ, ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಬೆಳೆ ಮೇಲೆ ಸಾಲ ತೆಗ್ದಿರ್ತೀರ. ಒಂದೊಂದ್ಸಲ ಬ್ಯಾಂಕ್ಗೆ ಕಟ್ಟಕ್ಕಾಗಲ್ಲ, ಸತ್ತೋಗ್ಬೇಕು ಅನ್ಸುತ್ತೆ ಸರ್. ಭಯ ಬೀಳ್ಬೇಕಾಗಿರೋದು ಸಾಲ ಕೊಟ್ಟಿರೋ ಬ್ಯಾಂಕ್ ಮ್ಯಾನೇಜರು, ನೀವಲ್ಲ. ಧೈರ್ಯವಾಗಿರಿ ಸರ್. ಸರ್ ನೀವ್ಯಾಕೆ ಸರ್ ಸತ್ತೋಗ್ತೀರಾ ಸರ್? ಮ್ಯಾನೇಜರ್ ಸೂಸೈಡ್ ಮಾಡ್ಕೋಬೇಕು ಸರ್, ಅಯ್ಯೋ ವಾಪಸ್ ಕೊಡ್ತಾನೋ ಇಲ್ವೋ ಅಂತ. ಆರಾಮಾಗಿರಿ ಸರ್. ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ, ಏನ್ ಮಾಡ್ತಾರೆ ಸರ್? ಸಾಲ ವಾಪಸ್ ಕೊಡು ಅಂತ, ಕೊಡಲ್ಲ ಹೋಗು ಅಂತ. ಸ್ವಲ್ಪ ನೀವು ಸತ್ತೋಗ್ಬೇಡಿ ಸರ್. ಸರ್ ನೀವೇನೋ 10 ಲಕ್ಷ 20 ಲಕ್ಷ ಸಾಲ ಇದೆ ಅಂತ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ, ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋರು ಯಾರು ಸರ್? ವಯಸ್ಸಿಗೆ ಬಂದಿರೋ ಮಗನ್ಗೆ ದಾರಿ ತೋರಿಸೋರು ಯಾರು ಸರ್? ನೀವು ಗಟ್ಟಿಯಾಗಿರ್ಬೇಕು ಸರ್. ಏನಾಗುತ್ತೆ ಸರ್? ಮನೆ ಹತ್ರ ಬಂದು ಬೈತಾರ, ಬೈಲಿ. ಅಯ್ಯೋ ಬೀದಿಯಲ್ಲಿ ಮಾನ ಮರ್ಯಾದೆ ಹೋಯ್ತು, ಫೀಲ್ ಎಲ್ಲ ಆಗ್ಬೇಡಿ ಸರ್. ನಾವ್ ಹೆಂಗೆಲ್ಲ ಬಯಸ್ಕೊಂತೀವಿ ನೋಡಿ, ಮಾನ ಮರ್ಯಾದೆ ಇಲ್ಲದೆ ನೋಡಿ ಸರ್. ನಮ್ಮನ್ನ ಹೆಂಗ್ ಬೈತಾರೆ ಸರ್? ನಾನ್ ಬೈಸ್ಕೊಂಡಿರೋದ್ರಲ್ಲಿ ನೀವು 2 ಸಲ ಬೈಸ್ಕೊಂಡ್ರು 2 ದಿನ ಊಟ ಬಿಡ್ತೀರಾ. ಕೆಟ್ಟದಾಗ ಬೈತಾರೆ, ಕೆಟ್ಟದಾಗಿ ಪೇಡ್ ಕಾಮೆಂಟ್ಸ್ ಹಾಕ್ತಾರೆ. ನಾನು ತಲೆ ಕೆಡ್ಸ್ಕೊಳಲ್ಲ. ಯಾಕೆ ಅಂದ್ರೆ ನನಗೆ ಗೊತ್ತಿದೆ, ನನ್ನ ನಿಯಮ ಯಾವನು ಕಟ್ಟಲ್ಲ ಗುರು, ನಾನೇ ಕಟ್ಕೋಬೇಕು ಅಂತ. ಯಾರಾದ್ರೂ ಹೊಗಳದವನು ಒಂದು EMI ಕಾಸು ಹಾಕ್ತಾನ? ಹಾಕಂಗಿದ್ರೆ ಹೇಳಿ. ನನ್ನನ್ನು ಕೆಲವ್ರು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿಂದು ಮಾತು ಜಾಸ್ತಿ, ನೀನ್ ಬಾಯಿ ಮುಚ್ಕೊಂಡಿರು ಅಂತ ಕೆಲವರು ನಮ್ಮೂರಲ್ಲಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ. ನಾನು ಹೇಳೋದಿಲ್ಲ, ನೀನು ಕಡಿಮೆ ಮಾತಾಡಿ, ಏನಾದ್ರು ಕಡ್ದು ಕಟ್ಟೆ ಹಾಕಿದ್ರೆ ಮಗನೇ ಹೇಳೋ, ನಾನು ಸೈಲೆಂಟ್ ಆಗಿರ್ತೀನಿ. ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ನೀಟ ಅಕಾಡೆಮಿ ಕಟ್ಟಿದ್ದೀನಿ, ಚಿಕ್ಕಬಳ್ಳಾಪುರಕ್ಕೆ MLA ಆಗಿದ್ದೀನಿ. ನಾನು ಹೇಳೋದಿಷ್ಟೇ, ಅವ್ರು ಯಾರೋ ಹಂಗಿರಂಗೆ ಹಂಗಿದ್ದಂಗೆ ಹಿಂಗಿರ್ಬೇಕು ಅಂತ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಗೆ ಹೆಂಗ್ ಅನ್ಸುತ್ತೋ ಹಂಗಿರಿ, ಆರಾಮಾಗಿರಿ, ತಲೆಗೆಡ್ಸ್ಕೋಬೇಡಿ, ಜಾಸ್ತಿ ಟೆನ್ಷನ್ಸ್ ಎಲ್ಲ ತಗೋಬೇಡಿ, ಕೂಲ್ ಆಗಿರಿ ಸರ್. ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್? ಬೈದಿರೋನು ಸತ್ತು ಹೋಗ್ತಾನೆ, ಭಯ ಬೀಳ್ಬೇಡಿ. ಬೈಸ್ಕೊಂಡವನು ಹೋಗ್ತಾನ, ಬೈದಿರೋನು ಹೋಗ್ತಾನ. ಒಂದು 40-50 ವರ್ಷ ಕಾಯ್ಬೇಕಷ್ಟೆ. ಏನಿದೆ ಸರ್, 60-70 ವರ್ಷ ಆದ್ಮೇಲೆ ದೇವಸ್ಥಾನಗಳಿಗೆ, ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಓಡಾಡೋದು ಬಿಟ್ರೆ ಇನ್ನೇನಿರುತ್ತೆ? ಏನು ಇರಲ್ಲ. ನಾನೆಲ್ಲ ಯಂಗ್ಸ್ಟರ್ಸ್ ಒಂದ್ ಹೇಳೋದು, ಹುಡುಗರು ದಯವಿಟ್ಟು ನಾನು, ಯಾಕೆಂದ್ರೆ ಪೋಷಕರಿಗೆ ನಿಮ್ಮ ಮಕ್ಕಳಿಗೆ ನೀವ್ ಹೇಳಕ್ ಆಗಲ್ಲ ಸರ್. ನಾನೇನಾದ್ರು ತುಂಬಾ ಫಿಲಾಸಫಿಕಲ್ ಹೇಳಿದ್ರೆ ಅವ್ರು ಕೇಳಲ್ಲ ಸರ್, ಅವ್ರ ದಾರಿಯಲ್ಲಿ ಹೋಗಿ ಹೇಳ್ಬೇಕು ಅವ್ರಿಗೆ. ನಾನು ತುಂಬಾ ಫಿಲಾಸಫಿಕಲ್ ಹೆಂಗ್ ಓದಬೇಕು, ಏಕಾಗ್ರತೆ ಇರಬೇಕು ಅಂದ್ರೆ ಅವನು ಕೇಳಲ್ಲ, ಯಾರು ಗುರು ಇವನು ಅಂತಾರೆ. ಅವ್ರ ದಾರಿಯಲ್ಲಿ ಹೋಗಿ ಸ್ವಲ್ಪ ಮಟ್ಟಿಗೆ ಸರ್. ಇಲ್ಲಿ ಯಾರಿಗೋಸ್ಕರ ಯಾರು ಬದಲಾಗಲ್ಲ. ನಾನು ಹೇಳೋದಿಷ್ಟೇ, ತಲೆಗೆಡ್ಸ್ಕೋಬೇಡಿ. ಕೆಲವು ಹುಡುಗರು ಅವಾಗ ನೋಡ್ತಾ ಇರ್ತೀನಿ, ಯಾವ್ದೋ ಲವ್ ಫೇಲ್ಯೂರ್ ಅಂತ ಸತ್ತೋಗ್ಬಿಡ್ತಾರೆ. ಏನು ಡೈಲಾಗ್, ಪ್ರೀತಿಯಲ್ಲಿದ್ದಾಗ 7 ಜನ್ಮಕ್ಕೂ ನೀನೇ ಬೇಕು. ಮದುವೆ ಆದ್ಮೇಲೆ 6 ತಿಂಗಳಾದ್ಮೇಲೆ ಈ ಡೈಲಾಗ್ ಹೇಳ ನೋಡೋಣ. ಮದುವೆಗಿಂತ ಮುಂಚೆ ಪ್ರೀತಿಲಿ ಇದ್ದಾಗ 7 ಜನ್ಮಕ್ಕೂ ಯಾವ್ದೋ ಹೊಸ ಸಾಂಗ್ ಬರುತ್ತೆ, ಕೇಳೋದು, ಇನ್ಸ್ಪೈರ್ ಆಗೋದು. ಮದುವೆ ಆದ್ಮೇಲೆ 6 ತಿಂಗಳಾದ್ಮೇಲೆ ಈ ಡೈಲಾಗ್ ವ್ಯಾಲಿಡಿಟಿನೇ ಇರಲ್ಲ. ಮದುವೆ ಆಗಿರೋ ಅಂಕಲ್ಸ್ಗೆಲ್ಲ ಗೊತ್ತಿದೆ. ಮದುವೆ ಆದ್ಮೇಲೆ ಅಲ್ವಾ ಸರ್? ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನ್ಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದ್ರೆ ಅದೇ ದೊಡ್ಡ ಕಷ್ಟ. ಹೋಗ್ ಮಮ್ಮಿ ನಾನು ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋ ಮಗ 60% ಬಂದ್ರೆ ಅವ್ರ ಅಪ್ಪನ್ಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದ್ರೆ ಬೆಳೆದ್ ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದ್ ನಿಂತಿರೋ ಹುಡುಗನ್ಗೆ ಅದೇ ದೊಡ್ಡ ಕಷ್ಟ. ಕಷ್ಟ ಅಂದ್ರೆ ಯಾವ್ದು ಗೊತ್ತಾಗೋದು? ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನ್ಗೆ ಟಿವಿ ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಎತ್ ಬಿಸಾಕ್ತಾನೆ ನೋಡಿ,
ಒಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸಿ, ಮಗನೇ ಅವನದಲ್ಲೇ ಕಷ್ಟ ನಿಂದಲ್ಲ ಅಂತ. ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರು ಬೀಳೋ ಹುಡುಗಿಗೆ ಹಳ್ಳಿಗಳ ಕಡೆ ಹೆರಿಗೆ ಟೈಮಲ್ಲಿ ಸರ್ಕಾರಿ ಆಸ್ಪತ್ರೆ ಜನರಲ್ ವಾರ್ಡ್ ಅಲ್ಲಿ ಬಡ ಕುಟುಂಬದ ಹೆಣ್ಣು ಮಕ್ಕಳು ಅನುಭವಿಸೋ ಹೆರಿಗೆ ನೋವು ತೋರಿಸಿ, ಅದಮ್ಮ ಕಷ್ಟ ನಿಂದಲ್ಲ ಅಂತ. 90% ಬರೋ ಮಗ 60% ಬಂದಂತ ಬೇಜಾರು ಬೀಳೋ ತಂದೆಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಹನೆ ತೋರಿಸಿ, ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲಿಲ್ಲ ಅಂತ ಬೇಜಾರು ಬೀಳೋ ಹುಡುಗಿಗೆ ತಂದೆ ತಾಯಿನ ಕಳ್ಕೊಂಡು ತಂಗಳನ್ನ ತಿಂದು ಔಟ್ಡೇಟೆಡ್ ಬುಕ್ಸ್ ಓದಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಸ್ಲಮ್ ಹುಡುಗಿಯರ ಕತೆ ತೋರಿಸಿ, ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರು ಅಂತ ಬೇಜಾರು ಬೀಳೋ ಹುಡುಗರಿಗೆ ತಂದೆ ತಾಯಿನ ಕಳ್ಕೊಂಡು ಬ್ಯಾಕ್ ಗ್ರೌಂಡ್ ಇಲ್ಲದೆ ವಿಧಾನಸೌಧದಲ್ಲಿ ಒಂದು ಚೇರ್ಗೆ ಖರ್ಚೀಪ್ ಆಗಿರೋ ನನ್ನಂತವನ್ನು ತೋರಿಸಿ. ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ, ನಾನು ಇದನ್ನ ಯಾವ್ದೋ ಬುಕ್ಕಲ್ಲಿ ಓದ್ಕೊಂಡು ಯಾವ್ದೋ ಸಿನಿಮಾ ನೋಡ್ಕೊಂಡು ಡೈಲಾಗ್ ಹೇಳ್ತಿಲ್ಲ. ನನ್ನನ್ನು ಬೈತಿರ್ತಾರೆ, ಇವ್ನು ಡೈಲಾಗ್ ಹೇಳ್ತಿರ್ತಾನೆ, ನೀವ್ ಹೇಳಿ ನೋಡ ಬರುತ್ತೆ. ನಿಮ್ಮನೆಯಲ್ಲೂ ಟಿವಿ ಇದೆಲ್ಲ, ರಿವೈಂಡ್ ಮಾಡ್ಕೊಂಡು ಒಂದು ಡೈಲಾಗ್ ಹೇಳಿ ನೋಡೋಣ. ಡೈಲಾಗ್ ಅಲ್ಲ ಸರ್, ಇದು ಸರಸ್ವತಿ ಸರ್, ಇದು ಸರಸ್ವತಿ. ಇದು ನಾನ್ ಸರಸ್ವತಿ ಹೊಲಿಸ್ಕೊಂಡಿದ್ದೀನಿ, ಅದಕ್ಕೆ ಲಕ್ಷ್ಮೀ ದೇವಿನೂ ಜೊತೆಯಲ್ಲಿದ್ದಾಳೆ. ವರ್ಷಕ್ಕೆ 700-800 ಜನ MBBS ಡಾಕ್ಟರ್ಸ್ನ ರೆಡಿ ಮಾಡ್ತಿದ್ದೀನಿ, ಒಂದು ಸಂಸ್ಥೆ ಕಟ್ಟಿದ್ದೀನಿ. ದೈವ ಬಲ ಚೆನ್ನಾಗಿತ್ತು. ನನಗೆ ಕಾಶಿ ವಿಶ್ವನಾಥನ ಆಶೀರ್ವಾದ ನನಗೆ ಬಹಳ ಮುಖ್ಯ. ನನಗೆ ದೈವ ಸಂಕಲ್ಪ ಇಲ್ಲ ಅಂದ್ರೆ ಇವೆಲ್ಲ ಆಗಲ್ಲ ಸರ್. ಅಣ್ಣ ರವಿ ಅಣ್ಣ, ಭೋಗನಂದೀಶ್ವರ ಟೆಂಪಲ್ ಇದೆ ನಮ್ಮಲ್ಲಿ. ಶಿವರಾತ್ರಿಯಲ್ಲಿ ಭೋಗನಂದೀಶ್ವರ ಟೆಂಪಲ್ ಅಲ್ಲಿ ರಥ ಮುರಿದೋಗುತ್ತೆ. ಅದಾಗಿದ್ದು 1 ತಿಂಗಳಿಗೆ ನನಗೆ ಟಿಕೆಟ್ ಸಿಗುತ್ತೆ. ಆ ಭೋಗನಂದೀಶ್ವರ ನನ್ನನ್ನು ಗೆಲ್ಸ್ಕೊಂಡ್ ಬರ್ತಾನೆ. ನೀವು ನಂಬ್ತಿರಲ್ಲ, ನನಗೆ ಬಿ ಫಾರ್ಮ್ ಸಿಕ್ಕಿದ್ದು 1 ವರ್ಷದ ಹಿಂದೆ. ನಾನು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗಿರ್ತೀನಿ. ಇವೆಲ್ಲ ಕೋ ಇನ್ಸಿಡೆನ್ಸಸ್. ಈ ದೇವಸ್ಥಾನಕ್ಕೆ ಬಂದೋಗಿದ್ದೀನಿ, ರಾಜಭವನಕ್ಕೂ ಹೋಗ್ತೀನೇನೋ, ನಂಬಿಕೆ ಇದೆ, ದೇವರ ಆಶೀರ್ವಾದ. ಪೂಜೆಗೆ ಬರ್ತೀನಣ್ಣ, ನನಗೆ ನಂಬಿಕೆ ಇದೆ. ನಾನೆಲ್ಲ ಪುಕ್ಸಟ್ಟೆ ಸಿಗೋ ಕನಸನ್ನ ಕಾಣಕ್ಕೆ ಏನ್ ಪ್ರಾಬ್ಲಮ್ ಇದೆ? ಕನಸು ಪುಕ್ಸಟ್ಟೆ ಎಲ್ಲ ದೊಡ್ಡದಾಗಿ ಕಾಣೋಣ. ಮತ್ತೆ ನಾಳೆ ಕಷ್ಟಪಟ್ಟು ಪಡೆಯೋ ಗೆಲುವನ್ನ ಹೆಂಗ್ ಸೆಲೆಬ್ರೇಟ್ ಮಾಡಕ್ಕಾಗತ್ತೆ ಸರ್? ಎಲ್ಲ 40-50 ವರ್ಷ ದಾಟಿರೋರ್ಗೆ ಆರೋಗ್ಯ ಜೋಪಾನ ಸರ್, ಆರಾಮಾಗಿರಿ ಸರ್, 4 ಕಾಸು ಎತ್ತಿಟ್ಕೊಳ್ಳಿ ಸರ್, ಮಕ್ಕಳಿಗೆ ಎಷ್ಟಾದ್ರೂ ಇದು ಮಾಡಿ, ಸ್ವಲ್ಪ ದುಡ್ಡಾದ್ರೂ ಇರ್ಲಿ ಸರ್. ನಾಳೆ 60-70 ವರ್ಷ ಆದ್ರೆ ಒಂದೊಳ್ಳೆ ಹಾಸ್ಪಿಟ್ಲಲ್ಲಿ ಒಂದೊಳ್ಳೆ ಟ್ರೀಟ್ಮೆಂಟ್ ತಗೊಳ್ಳೋ ಶಕ್ತಿ ಆದ್ರೂ ಇರ್ಬೇಕು ಸರ್. ಅಷ್ಟೆಲ್ಲ ದುಡ್ದು ಒಂದು MRI ಸ್ಕ್ಯಾನ್ಗೋ ಒಂದು CT ಸ್ಕ್ಯಾನ್ಗೋ ದೊಡ್ಡ ಸಾಲಲ್ಲಿ ಆಸ್ಪತ್ರೆಯಲ್ಲಿ ನಿಲ್ಲೋ ಪರಿಸ್ಥಿತಿ ನಿಮಗೆ ಬರಬಾರ್ದು ಸರ್. ನಾಳೆ ಮೆಡಿಸಿನ್ಗೂ ಮಾತ್ರೆಗಳಿಗೂ ದುಡ್ಡನ್ನ ಯಾರನ್ನೋ ನೆಂಟರನ್ನ ಕೇಳಿ ಗೂಗಲ್ ಪೇ ಮಾಡಿಸ್ಕೊಂಡು ಇರ್ಬಾರ್ದು ಸರ್. ಎಲ್ಲೋ ಗೂಗಲ್ ಅಲ್ಲೇ ಇಲ್ದೇ ಇರೋ ನಿಮ್ಮ ಮಗನ ಇತಿಹಾಸನ ಗೂಗಲ್ ಅಲ್ಲಿ ಬರ್ಸಿರ್ತೀರಾ, ನಿಮ್ಮ ಮಗಳ ಇತಿಹಾಸನ ಗೂಗಲ್ ಅಲ್ಲಿ ಬರಂಗ್ ಮಾಡಿರ್ತೀರಾ. ಆದ್ರೂ ಮಕ್ಕಳು ನೆಗ್ಲೆಕ್ಟ್ ಮಾಡಿ ಹೊರಟೋಗ್ತಾರೆ. ತಪ್ಪೇನಿಲ್ಲ ಸರ್, ನೀವು ಅವ್ರನ್ನೂ ಬ್ಲೇಮ್ ಮಾಡಬಾರ್ದು ಸರ್ ಜಾಸ್ತಿ. ಅವ್ರಿಗೂ ಹೆಂಡತಿ ಮಕ್ಕಳು ಫ್ಯೂಚರ್ ಅವ್ರ ಎಜುಕೇಶನ್ ಎಲ್ಲ ಇರುತ್ತೆ ಸರ್. ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಸುಮ್ಮನೆ ಯಾವ್ದೋ ಕಾಲದಲ್ಲಿ ಒಬೇರಾಯನ್ ಕಾಲದಲ್ಲೆಲ್ಲ ಇರಬೇಡಿ ಸರ್. ಸಾಕಿದೀರಾ, ಮದುವೆ ಮಾಡಿದೀರಾ, ಅವ್ರ ಭಾಗ ಅವ್ರಿಗೆ ಕೊಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಅಷ್ಟೇ. ನೀವು ಒಂದು ಮಗಳಿಗೆ ಮದುವೆ ಮಾಡಿ ಕಳ್ಸಿದ್ರೆ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ಮದುವೆ ಗ್ರ್ಯಾಂಡ್ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ ರೀ, ಇಂತ ಸ್ಕೂಲ್ಗೆ ಹಾಕ್ರಿ ಅಂತ ಹೇಳೋದೇ ಅಮ್ಮನ ಕರ್ತವ್ಯ. ಸ್ಕೂಲ್ ಫೀಸ್ ಕಟ್ಟೋದು ಅಪ್ಪನೇ ಸರ್. ಇಂತ ಹುಡುಗ ಇರ್ಲಿ ಅಂತ ಹೇಳಿ ಅಮ್ಮ ಹೇಳಿದ್ರೆ ಚೌಲ್ಟ್ರಿಗೆ ಅಡ್ವಾನ್ಸು, ಮುತ್ತೂಟ ಮಣಾಪುರಂ ಅಲ್ಲಿ ಗೋಲ್ಡ್ ಫ್ಲೆಡ್ಜ್ ಮಾಡು, 40-50 ಲಕ್ಷ ಸಾಲ ಮಾಡು, 2% 3% ಬಡ್ಡಿ ಕಟ್ಟು ಅಪ್ಪನ ಹೆಗಲಿಗೆ. ಆದ್ರೂ ಅಮ್ಮ ಎಮೋಷನಲ್ ಆಗ್ತಿರ್ತಾಳೆ. ಮಗಳನ್ನ ಗಂಡನ ಮನೆಗೆ ಕಳ್ಸೋವಾಗ ಕಾರ್ ಹತ್ಸಕ್ಕೋ ಬಡ್ಜೆಟ್ ಸಪೋರ್ಟ್ ಮಾಡ್ಲಂದ್ರೆ ಬಸ್ ಹತ್ಸಕ್ ಹೋಗೋವಾಗ ಅಮ್ಮ ಅಳ್ತಿರ್ತಾಳೆ, ಬಿಕ್ಕಳಿಸಿ ಅಯ್ಯೋ ನನ್ನ ಮಗಳನ್ನ ಅಳಿಯ ಚೆನ್ನಾಗಿ ನೋಡ್ಕೊಂತಾರೆ ಇಲ್ವೋ. ದೂರದಲ್ಲಿ ಅವ್ರ ಅಪ್ಪ ಅಳಲ್ಲ, ಸೈಲೆಂಟ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರ ಅಪ್ಪ ಸೈಲೆನ್ಸ್ ಅಲ್ಲಿ ಒಂದು ಮೆಸೇಜ್ ಇದೆ, ಅಪ್ಪಿ ತಪ್ಪಿ ಅವ್ನ ಕೈ ಕೊಟ್ರೆ ಮತ್ತೆ ಯುವರಾಣಿ ತರ ನಾನು ನೋಡ್ಕೊಂತೀನಿ ಹೋಗ್ ಮಗಳೇ ಅನ್ನೋ ಈ ಮೆಸೇಜ್ ನ ಎಷ್ಟು ಜನ ಹೆಣ್ಮಕ್ಳು ಅರ್ಥ ಮಾಡ್ಕೊಂತ ಇದ್ದಾರೆ? ನಿನ್ನ ಗೆಲುವಿನ ಹಿಂದೆ ಇರೋದೇ ನಿಮ್ಮ ತಾಯಿ, ಆದ್ರೆ ನಿಮ್ಮ ತಾಯಿಯ ಯಶಸ್ಸೇ ನಿಮ್ ತಂದೆ ಅಲ್ವಾ? ಈ ಡೈಲಾಗ್ ಹೇಳ್ತಾ ಇಲ್ಲ ಸಮಾಜದಲ್ಲಿ. ದುಡ್ದು ಎಲ್ಲ ಎಸ್, ನಮ್ ಕನ್ಸೇನ್ 25-26 ವರ್ಷ ನಮ್ಗೋಸ್ಕರ ಬದುಕ್ರೆ, 75 ವರ್ಷ ಮಕ್ಕಳಿಗೋಸ್ಕರ ಬದುಕೋದು. ದಯವಿಟ್ಟು ಸಾಧ್ಯ ಆದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ಸರ್. ನಾನೆಲ್ಲ ಮಂಡ್ಯ ಜನತೆನ ರಿಕ್ವೆಸ್ಟ್ ಮಾಡ್ತೀನಿ, ನಾನೆಲ್ಲ ಯಂಗ್ಸ್ಟರ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ, ಪಾಲಿಟಿಕ್ಸ್ ಬರ್ಬೇಕಾ ಬಾ, ಬೈಸ್ಕೊಳ್ಳೋ ದಮ್ಮು ತಾಕತ್ತಿದ್ರೆ ಬಾ. ಸೋಷಿಯಲ್ ಮೀಡಿಯಲ್ಲಿ ಬೈತಾರೆ, ಟ್ರಾಲ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಕೆಟ್ಟದಾಗ ಬೈತಾರೆ. ಬೈಲಿಲ್ಲ ಅಂದ್ರೆ ದುಡ್ಡು ಕೊಟ್ಟು ಕಾಮೆಂಟ್ ಹಾಕ್ಸ್ತಾರೆ.
ಹಾ, ನಮ್ಮನ್ನು ಸ್ಪೀಕರ್ ಬೈತಾರೆ. ನನಗೆ ಅಫಿಷಿಯಲ್ ವಿರೋಧ ಪಕ್ಷದ ನಾಯಕರು UT ಖಾದರ್ ಸಾಹೇಬರು ನನಗೆ ಮಾತ್ರ ಇಬ್ರು ವಿರೋಧ ಪಕ್ಷದ ನಾಯಕರು, R ಅಶೋಕಣ್ಣ ಮತ್ತೆ UT ಖಾದರ್ ಅವರು. ನಾನು ಅದೃಷ್ಟವಂತ ಸರ್, ನಿಮ್ಗೆ ಯಾರಿಗೂ ಅದೃಷ್ಟ ಇಲ್ಲ, ನಾನು ಬಹಳ ಅದೃಷ್ಟವಂತ. ಎಸ್, ಎಲ್ಲೋ ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿರೋ ಟೆರೇಸದಲ್ಲಿ ಹುಟ್ಟಿದವರು ನಾನು. ಬಹಳಷ್ಟು ಜನ ಗೊತ್ತಿರ್ಬೇಕು ಸರ್, ಎಲ್ಲ ಬಡವ್ರ ಮಕ್ಕಳಿಗೆ, ಮಿಡಿಲ್ ಕ್ಲಾಸ್ ಮಕ್ಕಳಿಗೆ ಹೇಳ್ತೀನಿ, ನನ್ನ ತಂದೆ ತಾಯಿ ನನ್ಗೆ 16 ವರ್ಷ ಇದ್ದಾಗ ತೀರ್ಕೊಂಡಾಗ ನಮ್ಮೂರಲ್ಲಿ ಕೆಲವರೆಲ್ಲ ಹೇಳೋರು, ಪ್ರದೀಪ್ ದೇವಸ್ಥಾನದಲ್ಲಿ ಮದುವೆ ಆಗು, ಒಂದು 200 ಜನ ಬರ್ಬೋದು, ನಾನು ಒಂದು ತಿಂಡಿ ಒಂದು ರೈಸ್ ಬಾತ್ ನಾನು ಮಾಡಿಸ್ತೀನಿ, ಮದುವೆಗೆ ಒಂದು 50,000 1 ಲಕ್ಷ ನಾವು ಯಾರೋ ಎಲ್ಲ ಹಾಕ್ಕೊಂಡು, ಪಾಪ ಅಪ್ಪ ಅಮ್ಮ ಇಲ್ದಾರೆ ಹುಡುಗನಪ್ಪ ಅಂದ್ರು. ನಾನು ಅದನ್ನ ಸಿಂಪತಿಯಾಗಿ ತಗೊಳ್ಳಿಲ್ಲ, ಚಾಲೆಂಜ್ ಆಗಿ ತಗೊಂಡೆ. ನನ್ನ ಮದುವೆನ ತಾಜ್ ವೆಸ್ಟ್ ಸ್ಟ್ಯಾಂಡ್ ಅಲ್ಲೇ ಆದೆ. 2 ವೀಲರ್ ತಗೊಳಕ್ಕೆ ಡೌನ್ ಪೇಮೆಂಟ್ ಇರಲಿಲ್ಲ. ಈಗ BMW ಕಾರ್ 2 ಕೋಟಿ ಆ ಕಡೆ ನಿಲ್ಲಿಸಿ ಬಂದಿದ್ದೀನಿ. ಇದೆಲ್ಲ ಕಷ್ಟಪಟ್ಟು ದುಡಿದಿದ್ದು, ನನ್ನ ಪರಿಶ್ರಮದಿಂದ ಬಂದಿದ್ದು. ಕೋಚಿಂಗ್ ಸೆಂಟರ್ ಅಂದ್ರೆ ಬೆಂಗಳೂರಲ್ಲಿ ಆಂಧ್ರದವರು, ರಾಜಸ್ಥಾನದವ್ರ ಮಧ್ಯೆ ಕನ್ನಡದವ್ರು ಯಾವನು ಎದ್ದೇಳಕ್ಕಾಗಿರ್ಲಿಲ್ಲ. ಲಾಂಗ್ ಟರ್ಮ್ ಅಂದ್ರೆ ಮೆಡಿಕಲ್ ಅಂದ್ರೆ ಇಲ್ಲ ಆಂಧ್ರ ಇಲ್ಲ ರಾಜಸ್ಥಾನ್ ಅಂತವ್ರಿಗೆಲ್ಲ ಸೆಟ್ ಹೊಡೆದು ಒಬ್ಬ ಕನ್ನಡದ ಹುಡುಗ ಬೆಂಗಳೂರು ಮಾರ್ಕೆಟ್ ಅಲ್ಲಿ ನಿಂತಿದ್ದಾನೆ. ಅದು ಪ್ರದೀಪ್ ಈಶ್ವರ್ ಪರಿಶ್ರಮ ಅಕಾಡೆಮಿ. ನಮ್ಮ ಹತ್ರ ದೊಡ್ಡ ಫೀಲ್ಡ್ ಇಲ್ಲ, ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಧೈರ್ಯ ಇದೆ ಅಷ್ಟೇ. ನನ್ನ ಹತ್ರ 3 ಕಾಸ್ಟ್ಲಿಯಸ್ಟ್ ಥಿಂಗ್ಸ್ ಇದೆ. ಒಂದು ಐಫೋನ್, 2ನೇದು BMW, 3ನೇದು ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಪರ್ಚೇಸ್ ಮಾಡಕ್ ಆಗ್ದಾರ ನನ್ನ ಧೈರ್ಯ. ಅದೊಂದೇ ಏನಿದೆ ಕಳ್ಕೊಳಕ್ ನಮ್ಮ ಹತ್ರ. ಬಂದಿದ್ದೆ ಬೀದಿಯಿಂದ, ಎದ್ದು ಬಂದಿರೋದು ಬೀದಿ. ನನ್ಗೆ ಹೇಳ್ತಾರೆ, ನೀನ್ ಜಾಸ್ತಿ ಮಾತಾಡ್ತಿದ್ಯಾ, ನೆಕ್ಸ್ಟ್ ಎಲೆಕ್ಷನ್ ಸೋತೋಗ್ತೀಯ. ನಾನು ಹೋಗಲೇ ಮೊನ್ನೆ ಗೆದ್ದಿದ್ದೆ ಗ್ರೇಟ್. ನಾನೊಂದು ನಾನು ಆರಾಮಾಗಿದ್ದೀನಿ. ನನಗೆ ಸುಮ್ಮನೆ ಯಾರಾದ್ರೂ ಜ್ಞಾಪಿಸ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ನೀನು ಹುಷಾರು, ಸೋಲ್ಸ್ಬಿಡ್ತಾರೆ. ಬೇಡ, ಲೈಫ್ ಟೈಮ್ ಮಾಜಿ, ಟೆನ್ಷನ್ ಬರುತ್ತೆ 40,000. ಆರಾಮಾಗಿ ಕೇಳಿ, ನಾನು ಮಾಜಿ MLA ಆಗಿ ಏನಿದ್ರು ನೀವು ಅಲ್ಲ ಜನ ಮಾತಾಡೋದು. ನನ್ನನ್ನು ಇವತ್ತು ನೀವು ಒಂದು ಮೋಟಿವೇಶನಲ್ ಸ್ಪೀಕರ್ ಆಗಿ ಅಕ್ಸೆಪ್ಟ್ ಮಾಡಿದ್ದೀರಾ. ನನ್ನ ಪೊಲಿಟಿಕಲ್ ಪೊಸಿಷನ್ ನಿಮಗೆ ಯಾಕೆ ಅಲ್ವಾ? ನಾನು ಚಾಕ್ ಪೀಸ್ ಹಿಡಿದ್ರೆ ಸಾಕು, ಮತ್ತೆ ಕೋಟಿಗಳ ಎಂಪೈರ್ನ ಕಟ್ತೀನಿ. ನನಗೊಂದು ಚಾಕ್ ಪೀಸ್ ಸಾಕಷ್ಟೇ, ಸಿಗ್ನೇಚರ್ ಹಾಕಕ್ಕೆ ಪೆನ್ನೇ ಬೇಕಾಗಿಲ್ಲ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಎಸ್ ನಾನು ಧೈರ್ಯವಾಗಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದು, SLC ನಾನು ಎಲ್ರಿಗೂ ಹೇಳ್ತಾ ಇದ್ದೆ, SLC ನಾನು ಟಾಪರ್ ಆಗ್ತೀನಿ ಅಂತ. ನಮ್ಮ ಬ್ಯಾಚ್ ಅವರೆಲ್ಲ ಹೇಳಿದ್ರು, ಇಂಗ್ಲಿಷ್ ಕಷ್ಟ, ಕನ್ನಡ ಕಷ್ಟ, ಒಬ್ರು ಎಲ್ಲ ಏನೇನೋ ಬರೀತಿದ್ರು. ನಾನು ಡಿಸೈಡ್ ಆದೆ, ಒಂದೊಂದು ಚಾಪ್ಟರ್ಗೆ 2 ಪೇಜ್ ಸಮ್ಮರಿ ಮಾಡ್ಕೊಂಡಿದ್ದೆ. ನಾವು ಕನ್ನಡ ಮೀಡಿಯಂ ಸರ್, ಇಂಗ್ಲಿಷ್ ಪಾಸ್ ಆಗೋದೇ ಕಷ್ಟ. ಯಾಕೆಂದ್ರೆ ನಮಗೆ ಗೊತ್ತಿದೆ ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಅಲ್ಲ ಅಂತ. ನಾನು ಇಂಗ್ಲಿಷ್ ಈಗಲೂ ತಪ್ಪೆ ಅಣ್ಣ, ಇಂಗ್ಲಿಷು ಕರೆಕ್ಟ್ ಆಗಿ ಮಾತಾಡಿದ್ರೆ ಹೆಂಗಣ, ಕನ್ನಡ ಇದೆಯಲ್ಲ ಕರೆಕ್ಟ್ ಆಗಿ ಮಾತಾಡಕ್ಕೆ. ಪ್ರತಿ ಚಾಪ್ಟರ್ಗೂ 2 ಪೇಜ್ ನೋಟ್ಸ್ ಮಾಡ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಏನೇನೋ ಗ್ರಂಥಗಳು ಹೋಗ್ತಾ ಇದ್ರು, ನಾನು ಏನ್ ಕ್ವಶನ್ ಕೇಳಿದ್ರು ಆ 2 ಪೇಜ್ ಆನ್ಸರ್ ಫಿಕ್ಸ್. ನಾನು 94 ಬಂದ್ಬಿಡ್ತೀನಿ. ನನಗೆ ಆವಾಗ ಅರ್ಥ ಆಯ್ತು, ಎವ್ಯಾಲ್ಯೂಯೇಷನ್ ಮಾಡಿರೋ ನನಗಿಂತ ಬ್ರಿಲಿಯಂಟ್ ಅಂತ. ಎಸ್, ಯಾರಿಗೆ ಗೊತ್ತು, ನಾನು ಶಾಕ್. ನನ್ನ ಟಾಪರ್ ಅಣ್ಣ 10th ಅಲ್ಲಿ, ಅಂದ್ರೆ ಸೆಕೆಂಡ್ ಟಾಪರ್. ನನ್ನ ಫ್ರೆಂಡ್ ಹುಡುಗಿ ಟಾಪರ್ ಆಗ್ಬೇಕು ಅಂತ, ಹುಡುಗಿ ಗೆಲ್ಬೇಕು ಅಂತ ಆಸೆ ಇತ್ತು ನನಗೆ. ಅದಕ್ಕೆ ಫಸ್ಟ್ ಟಾಪರ್ ಹುಡುಗಿ ಆದ್ಲು. ನಾನು ಸೆಕೆಂಡ್ ಆಗಿದ್ದಕ್ಕೆ ತಾನೇ ಅವ್ರು ಫಸ್ಟ್ ಬಂದಿತ್ತು. ನಾನು ಫಸ್ಟ್ ಬಂದಿದ್ರೆ ಅವ್ರು ಸೆಕೆಂಡ್ ಬರೋಲ್ಲ. ನಾನು ಸೆಕೆಂಡ್ ಬಂದಿದ್ದಕ್ಕೆ ಅವ್ರು ಫಸ್ಟ್ ಬಂದಿದ್ದು, ಅದಕ್ಕೆ ಕ್ರೆಡಿಟ್ ನನಗೆ ಹೋಗ್ಬೇಕು. ಎನಿಹೌ, ಕನ್ನಡ ಮೀಡಿಯಂ ಮುಗಿಸ್ಕೊಂಡು ಬಂದ್ವಿ, PUC ಎಲ್ಲ ಆಯ್ತು, ರಾಜಕಾರಣಕ್ಕೆ ಬಂದಿದ್ದೀವಿ, ತಿಮಿಂಗ್ಲಗಳ ಮತ್ತೆ ಈಜ್ತಾ ಇದ್ದೀವಿ. ಇನ್ನು 20-30 ವರ್ಷಕ್ಕೆ ರಾಜಕಾರಣದಲ್ಲಿ ಎಲ್ಲೋಗಿ ತಲುಪ್ತೀವೋ ಒಂದಂತೂ ಸತ್ಯ, ಕಷ್ಟನೋ ಸುಖನೋ ಧೈರ್ಯವಾಗಂತೂ ಬದುಕ್ತೀವಿ, ಯುವಕರಿಗೆ ಆಶಾ ಕಿರಣವಾಗಂತೂ ಇರ್ತೀವಿ. ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಆರೋಗ್ಯ ಹುಷಾರು, ನಿಮ್ಮ ಭವಿಷ್ಯ ಹುಷಾರು. ಹುಡುಗಿರು ಪ್ಲೀಸ್ ಜಾಸ್ತಿ ಡಿಸ್ಟರ್ಬ್ ಆಗಬೇಡಿ, ತಲೆಗೆಡ್ಸ್ಕೋಬೇಡಿ, ಅಪ್ಸೆಟ್ ಆಗಿ ಲವಲ್ ಫೇಲ್ಯೂರ್ ಆದ್ವಿ ಅಂತ ಸತ್ತೋಗಕ್ಕೆ ಹೋಗ್ಬೇಡಿ. 1-2 ದಿನ ನೆಮ್ಮದಿಯಾಗಿರಿ, ಸ್ನಾನ ಮಾಡಿ, ತಲೆ ಬಾಚ್ಕೊಳ್ಳಿ, ಮಂಡ್ಯ ಎಲ್ಲ ರೌಂಡ್ ಹಾಕಿ. ಅಷ್ಟು ದೊಡ್ಡೂರಲ್ಲಿ ಇನ್ನೊಂದು ಹುಡುಗಿ ಸಿಗಲ್ವಾ ಏನು? ಥ್ಯಾಂಕ್ ಯು ಸೋ ಮಚ್ ಸರ್. ರವೀಣ, ಆಲ್ ದಿ ಬೆಸ್ಟ್. ನೀನು ನೆಕ್ಸ್ಟ್ ಟೈಮ್ ಗೆಲ್ಬೇಕು ರವೀಣ. ಥ್ಯಾಂಕ್ ಯು.